ಶ್ರೀರಸ್ತು ಶುಭಮಸ್ತು ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತ ಸೀರಿಯಲ್ ಆಗಿದೆ. ಈ ಸೀರಿಯಲ್ ಅನ್ನ ನೋಡುಗರಿಗೆ ಇದರಲ್ಲಿ ಬರುವಂತ ಪ್ರತಿಯೊಂದು ಪಾತ್ರದ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಮತ್ತು ಅವರ ಅಭಿನಯದ ಬಗ್ಗೆಯೂ ಕೂಡ. ಯಾಕಂದ್ರೆ ಒಬ್ರಿಗಿಂತ ಒಬ್ರು ಅದ್ಭುತವಾಗಿ ಅಭಿನಯಿಸ್ತಾರೆ. ಈ ಹಿಂದೆ ಅನೇಕ ಸೀರಿಯಲ್ಗಳಲ್ಲಿ ನಟಿಸದೇ ಇದ್ರೂ ಕೂಡ ಕೆಲ ಹೊಸ ಕಲಾವಿದರು ಜನರ ಗಮನವನ್ನ ಸೆಳೀತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿಲನ್ಸ್ಗಳು. ಹೌದು, ಶಾರ್ವರಿ ಇದರ ಮೇನ್ ವಿಲನ್ ಆದ್ರೆ, ಈಗ ತಾನೇ ಮದುವೆಯಾಗಿ ಸಂಸಾರ ಒಡೆಯೋದಕ್ಕೆ ಬಂದಿರೋ ದೀಪಿಕಾ ಎರಡನೇ ವಿಲನ್. ಈ ದೀಪಿಕನ ಕಣ್ಣನ್ನ ನೋಡ್ತಾ ಇದ್ರೇನೆ ತುಂಬಾ ಜನ ವಿಲನ್ಗೆ ಹೇಳಿ ಮಾಡಿಸಿದಂತ ಅಭಿನಯ ಅಂತ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ದೀಪಿಕಾ. ಈ ದೀಪಿಕಾ ಯಾರು, ಈಕೆಯ ಹಿನ್ನೆಲೆ ಏನು, ಈ ಹಿಂದೆ ಯಾವುದೇ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳಿಲ್ವಲ್ಲ, ಆದರೂ ಇಷ್ಟು ಅದ್ಭುತವಾಗಿ ನಟಿಸ್ತಾ ಇದ್ದಾಳಲ್ಲ, ನಿಜವಾಗ್ಲೂ ಈಕೆ ಯಾರು ಕಲಾವಿದರ ಕುಟುಂಬದಿಂದನೇ ಬಂದಿರಬೇಕು ಅಂತ ತುಂಬ ಜನಕ್ಕೆ ಅನ್ಸುತ್ತೆ. ಯಾಕಂದರೆ ನೋಡುವುದಕ್ಕೆ ಪಕ್ಕ ವಿಲನ್ ಥರನೇ ಹೇಳಿ ಮಾಡಿಸಿದ ಹಾಗೇನೆ ಅಭಿನಯಿಸ್ತಾರೆ. ಅವರ ಕಣ್ಣು, ಅವರ ಆ ಸ್ಮೈಲು, ಅವರ ಅಭಿನಯ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ವಿಲನ್ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ತುಂಬಾನೇ ಮಾಡ್ರನ್ ಆಗಿಯೂ ಕೂಡ ಕಾಣಿಸ್ಕೊಳ್ತಾರೆ. ಹಾಗಿದ್ರೆ ಈ ದೀಪಿಕಾ ತುಂಬಾ ಮಾಡ್ರನ್ ಲುಕ್ ನಲ್ಲಿ ಇರೋದ್ರಿಂದ ಈಕೆಯ ವಯಸ್ಸೆಷ್ಟು, ಈಕೆ ನಿಜವಾಗಿಯೂ ಕೂಡ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ತುಂಬಾ ಜನರನ್ನ ಕಾಡ್ತಾ ಇದೆ. ಹೌದು, ನಮ್ಮ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಸೀರಿಯಲ್ನಲ್ಲಿ ಅನೇಕ ವಿಲನ್ಸ್ಗಳೇ ಇದ್ದಾರೆ. ಲೇಡಿ ವಿಲನ್ಸ್ಗಳು ಅಂತ ಅಂದರೆ ಅವರ ಅಭಿನಯ, ಅವರ ಕಣ್ಣು, ಇದರಲ್ಲಿಗೆ ಅವರು ಎಲ್ಲವನ್ನೂ ಹೇಳ್ತಾ ಇರ್ತಾರೆ. ಸೊ ಆ ರೀತಿಯಾಗಿ ಇತ್ತೀಚೆಗೆ ಟ್ರೆಂಡ್ನಲ್ಲಿರುವಂಥ ಖಳನಾಯಕಿಯರ ಪೈಕಿ ದೀಪಿಕಾ ಮೊದಲ ಸಾಲಿನಲ್ಲಿ ನಿಂತ್ಕೊಳ್ತಾರೆ. ದೀಪಿಕಾ ಅಭಿನಯಕ್ಕೆ ಜನ ಫಿದಾ ಆಗಿದ್ದಾರೆ. ಹಾಗೆ ನೋಡಿದ್ರೆ ದೀಪಿಕಾ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ, ದೀಪಿಕಾ ಹೆಸರು ದರ್ಶಿನಿ ಡೆಲ್ಟಾ. ಹೌದು, ದರ್ಶಿನಿ ಡೆಲ್ಟಾ ಅನ್ನೋದು ದೀಪಿಕನ ನಿಜವಾದ ಹೆಸರು. ಈ ದರ್ಶಿನ ಡೆಲ್ಟಾಗೂ ಈ ಸ್ಯಾಂಡಲ್ವುಡ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಸ್ಯಾಂಡಲ್ವುಡ್ನಲ್ಲಿ ದರ್ಶಿನಿ ಡೆಲ್ಟಾ ಅಂತಂದರೆ ಎಲ್ಲರೂ ನಮಿಗೊತ್ತು ಅಂತ ಹೇಳ್ತಾರೆ. ಅದು ಸಣ್ಣ ಪುಟ್ಟ ನಾಯಕರು, ಸಣ್ಣ ಪುಟ್ಟ ಕಲಾವಿದರು ಅಲ್ಲ, ದೊಡ್ಡ ದೊಡ್ಡ ಸ್ಟಾರ್ ನಟರೇ ದರ್ಶಿನಿ ಹೆಸರು ಹೇಳ್ತಾ ಇದ್ದ ಹಾಗೇನೆ ಸ್ಮೈಲ್ ಮಾಡಿ ಅಯ್ಯೋ ನಮಗೆ ಗೊತ್ತಿದೆ, ನಮ್ಮ ಹುಡುಗಿನೇ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಇಂಡಸ್ಟ್ರಿಯಲ್ಲಿ ಹೆಸರನ್ನು ಸಂಪಾದಿಸಿದ್ದಾರೆ. ದರ್ಶಿನಿ ಡೆಲ್ಟಾ ಈಗಿನಿಂದ ಅಲ್ಲ, ಬಹು ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಎಲೆಮರೆಕಾಯಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಅವರು ಮುನ್ನೆಲೆಗೆ ಬಂದಿದ್ದಾರೆ. ಅದು ಸೀರಿಯಲಲ್ಲಿ ನಟಿಸಿದ್ರಿಂದ. ಅಂದರೆ ತೆರೆ ಮೇಲೆ ಕಾಣಿಸ್ಕೊಳ್ಳುವವರನ್ನು ನಾವು ಯಾವಾಗಲೂ ಗುರುತಿಸ್ತೇವೆ, ಆದರೆ ತೆರೆ ಹಿಂದೆ ಕೆಲಸ ಮಾಡೋರನ್ನು ನಾವು ಗುರುತಿಸೋದೇ ಇಲ್ಲ. ದರ್ಶಿನಿ ಡೆಲ್ಟಾ ಕೂಡ ಇಷ್ಟು ವರ್ಷಗಳ ಕಾಲ ತೆರೆ ಹಿಂದೆ ಕೆಲಸ ಮಾಡ್ತಾ ಇದ್ರು. ಪ್ರಭುದೇವ್ ಅವರ ಜೊತೆಗೆ ಬಹಳ ಆಪ್ತರಾಗಿ, ಆತ್ಮೀಯರಾಗಿ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಅಪ್ಪು ಜೊತೆಗೂ ಕೂಡ ದರ್ಶಿನಿ ಡೆಲ್ಟಾ ತುಂಬಾನೇ ಕ್ಲೋಸು. ಇನ್ನು ಅನೇಕ ಸೆಲೆಬ್ರಿಟಿಗಳ ಜೊತೆಗೆ ದರ್ಶಿನಿ ಒಂದೊಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ತುಂಬ ಕ್ಲೋಸ್ ಆಗಿದ್ದಾರೆ. ಅವರ ಫೋಟೋಸ್ಗಳನ್ನು ನೋಡಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಇಷ್ಟು ಆಪ್ತತೆ ಇದೆಯಲ್ಲ, ಅದು ಹೇಗೆ ಅಂತ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ದರ್ಶಿನಿ ಡೆಲ್ಟಾ ನಿಜವಾಗ್ಲೂ ಕೂಡ ಸಾಧಿಕೆ. ಅವರೊಬ್ಬರು ಡ್ಯಾನ್ಸರ್. ಆ ಕಾರಣಕ್ಕಾಗಿಯೇ ಅವರ ಅಭಿನಯ ಅಷ್ಟು ಅದ್ಭುತವಾಗಿದೆ. ಅವರ ಕಣ್ಣು ಅಷ್ಟು ಚಂದವಾಗಿ ಅಭಿನಯಿಸುತ್ತೆ. ಹೌದು, ದರ್ಶಿನಿ ಈ ಹಿಂದೆಯಿಂದಲೂ ಕೂಡ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅನೇಕ ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ದರ್ಶಿನಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳಿಗೆ ಮಾದರಿ ಆಗುವಂಥ ಕೆಲಸವನ್ನು ಮಾಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಹೆಸರು ಮಾಡ್ತಿರುವಂಥ ದರ್ಶಿನಿ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಎಲ್ಲರಿಗೂ ಇಷ್ಟ. ಹೌದು, ದರ್ಶಿನಿ ಈಗ ಕೋರಿಯೋಗ್ರಾಫರ್ ಆಗಿದ್ದಾರೆ. ಇನ್ನು ಕನ್ನಡ ಇಂಡಸ್ಟ್ರಿಯ ಮೊಟ್ಟ ಮೊದಲ ಲೇಡಿ ಕೋರಿಯೋಗ್ರಾಫರ್ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ದರ್ಶಿನಿ ಪಡ್ಕೊಂಡಿದ್ದಾರೆ. ಹೌದು, ಎಲ್ಲಿವರೆಗೂ ಅನೇಕ ಕೋರಿಯೋಗ್ರಾಫರ್ಗಳನ್ನು ನಾವು ನೋಡಿದ್ದೇವೆ. ನಮ್ಮಲ್ಲಿ ದೊಡ್ಡ ದೊಡ್ಡ ದಿಗ್ಗಜ ಕೋರಿಯೋಗ್ರಾಫರ್ಗಳು ಇದ್ದಾರೆ. ಆದರೆ ಒಬ್ಬ ಫೀಮೇಲ್ ಕೋರಿಯೋಗ್ರಾಫರ್ ಇರೋದು ಇದೇ ಮೊಟ್ಟ ಮೊದಲ ಬಾರಿಗೆ, ಅದೇ ನಮ್ಮ ದರ್ಶಿನಿ ಡೆಲ್ಟಾ ಕನ್ನಡ ಇಂಡಸ್ಟ್ರಿಯಲ್ಲಿ ಲೇಡಿ ಕೋರಿಯೋಗ್ರಾಫರ್ ಆಗಿ ಹೆಸರನ್ನು ಮಾಡ್ತಾ ಇದ್ದಾರೆ. ತೀರಾ ರೀಸೆಂಟಾಗಿ ರಿಲೀಸ್ ಆದಂಥ ಉಪಾಧ್ಯಕ್ಷ ಸಿನಿಮಾಗೆ
ದರ್ಶಿನಿ ಡೆಲ್ಟಾನೇ ಕೊರಿಯೋಗ್ರಾಫರ್ ಆಗಿದ್ದಿದ್ದು. ಅಂದರೆ ಮೊದಲ ಬಾರಿಗೆ ಒಬ್ಬ ಲೇಡಿನೇ ಒಂದು ಸಿನಿಮಾದಲ್ಲಿ ಒಬ್ಬ ನಾಯಕನಿಗೆ ಕೊರಿಯೋಗ್ರಾಫರ್ ಕೆಲಸವನ್ನು ಮಾಡಿದ್ದು. ಈ ಉಪಾಧ್ಯಕ್ಷ ಸಿನಿಮಾವನ್ನು ನೋಡಿದಾಗ ನಮ್ಮ ಚಿಕ್ಕಣ್ಣ ಎಷ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರಲ್ಲ ಅಂತ ಎಂಥವ್ರಿಗಾದ್ರೂ ಅನಿಸುತ್ತೆ. ಚಿಕ್ಕಣ್ಣ ಅಷ್ಟರ ಮಟ್ಟಿಗೆ ಡ್ಯಾನ್ಸ್ ಮಾಡೋದಕ್ಕೆ ಕಾರಣನೇ ದರ್ಶಿನಿ. ಇನ್ನು ಅಷ್ಟೇ ಅಲ್ಲ, ದರ್ಶಿನಿ ಸ್ಯಾಂಡಲ್ವುಡ್ಗೆ ಮಾತ್ರ ಸೀಮಿತವಾಗಿಲ್ಲ, ಟಾಲಿವುಡ್ ಕಾಲಿವುಡ್ನಲ್ಲೂ ಕೂಡ ಹೆಸರು ಸಂಪಾದಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಜೊತೆಗೆ, ಹಾಗೇನೆ ಅಲ್ಲು ಅರ್ಜುನ್ ಜೊತೆಗೆ, ಮಹೇಶ್ ಬಾಬು ಜೊತೆಗೆ, ಇತ್ತೀಚೆಗೆ ಎಲ್ಲರ ಹೀರೋಗಳ ಫೇವ್ರೇಟ್ ದರ್ಶಿನಿ ಆಗ್ತಾ ಇದ್ದಾರೆ. ಅಂದರೆ ಅವ್ರಿಗೆಲ್ಲರಿಗೂ ಡ್ಯಾನ್ಸನ್ನು ಹೇಳ್ಕೊಡುವಂಥ ಅನೇಕ ಸ್ಟೇಜ್ ಕಾರ್ಯಕ್ರಮಗಳಿಗೆ ಹೀರೋಗಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದರ ಕೊರಿಯೋಗ್ರಾಫ್ ಕೆಲಸವನ್ನು ದರ್ಶಿನಿನೇ ಮಾಡ್ತಾ ಇದ್ರು. ಆದರೆ ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಉಪಾಧ್ಯಕ್ಷ ಸಿನಿಮಾಗೆ. ಅದನ್ನು ಹೊರತುಪಡಿಸಿದ್ರೆ ಆಡಿಯೋ ಲಾಂಚ್ ಆಗಿರಬಹುದು, ಅಥವಾ ಸಿನಿಮಾ ಲಾಂಚ್ ಇವೆಂಟ್ ಆಗಿರಬಹುದು, ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು, ಇದರಲ್ಲಿ ಅಲ್ಲು ಅರ್ಜುನ್ ಅಂಥವ್ರಿಗೂ ಕೂಡ ಕೊರಿಯೋಗ್ರಾಫನ್ನು ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ. ಅವರ ಜೊತೆಗೂ ಕೂಡ ಹೆಜ್ಜೆ ಹಾಕಿ ಸೈ ಅನ್ನಿಸ್ಕೊಂಡಿದ್ದಾರೆ. ನಮ್ಮ ಅಪ್ಪುಗೆ ದರ್ಶಿನಿ ಡೆಲ್ಟಾ ಅಂದರೆ ತುಂಬಾ ಇಷ್ಟ. ಯಾಕಂದರೆ ದರ್ಶಿನಿ ಅಪ್ಪು ಜೊತೆಗೆ ಅನೇಕ ಬಾರಿ ತೆರೆಯ ಹಿಂದೆ ಕೆಲಸವನ್ನು ಮಾಡಿದ್ದಾರೆ. ಪ್ರಿಯಾಮಣಿಯಿಂದ ಹಿಡಿದು ಸಾಯಿ ಪಲ್ಲವಿಯಿಂದ ಹಿಡಿದು ಅನೇಕ ನಾಯಕಿಯರಿಗೂ ಕೂಡ ದರ್ಶಿನಿ ಒಂದೊಳ್ಳೆ ಕಾಸ್ಟ್ಯೂಮನ್ನು ರೆಡಿ ಮಾಡೋದು ಮತ್ತು ಡ್ಯಾನ್ಸನ್ನು ಹೇಳ್ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಮಲ್ಟಿ ಟ್ಯಾಲೆಂಟೆಡ್ ದರ್ಶಿನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.